ಎಕ್ಸ್ಕ್ಲೂಸಿವ್ ಫೋಟೋಸ್ ಗಳನ್ನ ತಾವು ನೋಡಿದ್ರಿ. ಇದ್ರ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂದೆನೆ ಮಾತಾಡಿದ್ರು. ಮತ್ತೆ ಮೊದ್ಲಿಂದ ಈ ರಾಜ್ಯದ ಪ್ರಭಾವಿ ಸಮುದಾಯದ ಪ್ರಭಾವಿ ಸ್ವಾಮೀಜಿಯೊಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೀತು ಅಂತ ಎಲ್ಲ ಮಾಹಿತಿ ಇತ್ತು. ಆದ್ರೆ ಆ ಸ್ವಾಮೀಜಿ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು. ಒಳಗೊಳಗೆ ಚರ್ಚೆ ನಡೀತಿತ್ತು. ಅದೀಗ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅನ್ನೋದು ಬಹಿರಂಗ ಆಗಿದೆ. ಅಂದ್ರೆ ಈ ಎಲ್ಲ ಷಡ್ಯಂತ್ರದಲ್ಲಿ ಅವರು ಭಾಗಿಯಾಗಿದ್ರ? ಈ ಪ್ರಶ್ನೆ ಸಹಜವಾಗಿ ಬರುತ್ತೆ. SIT ಅವರನ್ನು ತನಿಖೆ ಮಾಡ್ಬೇಕಲ್ವಾ ಅಂತ. ಏನ್ ಅಭಿಪ್ರಾಯ? ಅಲ್ಲ ಇದು ಖಂಡಿತವಾಗ್ಲೂ. ಆದ್ರೆ ಇವ್ರು ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿರಬಹುದು, ಅವರು ಅದ್ರ ನಂತರ ಅದನ್ನ ನಿರ್ಲಕ್ಷ್ಯ ಮಾಡಿರ್ಬೋದು, ಅಥವಾ ಏನಾದ್ರೂ ಸಜೆಷನ್ ಕೊಟ್ಟು ಕಳ್ಸಿರ್ಬೋದು. ಎಗೇನ್ ಅದನ್ನ ತನಿಖೆಗೆ ಒಳಪಡ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬರಲ್ಲ, ಅವ್ರನ್ನ ಭೇಟಿ ಮಾಡಿರೋದು 4-5 ಜನ ಆಗಿರೋದ್ರಿಂದ ತನಿಖೆ ಮಾಡೋದು ತುಂಬಾ ಈಸಿ ಆಗಿರುತ್ತೆ. ಬೇರೆ ಬೇರೆಯವ್ರ ಸ್ಟೇಟ್ಮೆಂಟ್ ತಗೊಂಡು ಇವರು ನಮಗೆ ನಿಮ್ಮ ಸಹಾಯ ಕೊಡಿ, ಈ ತರ ಆಗಿದೆ ಅಂತ ಹೇಳಿ ಇವರೇ ಹೋಗಿ ಅವರನ್ನ ಅಪ್ರೋಚ್ ಮಾಡಿ ಆ ಟೈಮಲ್ಲಿ ಫೋಟೋ ತಗೊಂಡಿರ್ಬೋದು. ಆದ್ರೆ ಅಲ್ಲಿಂದ ಮುಂದೆ ಅವ್ರು ಹೇಗೆ ಬಿಹೇವ್ ಮಾಡಿದ್ರು ಅನ್ನೋದಿದೆಯಲ್ಲ, ಅದು ತನಿಖೆ ವ್ಯಾಪ್ತಿಗೆ ಬರ್ಬೇಕಾಗುತ್ತೆ. ಅಪ್ರೋಚ್ ಮಾಡೋದು ಸಹಜ. ಏನೋ ಒಂದು ಡಿಮ್ಯಾಂಡ್ ಇರುತ್ತೆ, ಬೇಡಿಕೆ ಇರುತ್ತೆ, ಅವ್ರು ಕೇಳಿಸ್ಕೊಂಡಿರ್ತಾರೆ. ಕೇಳಿಸ್ಕೊಂಡ ನಂತರ ಅವರು ಅದನ್ನ ಇವರ ಯಾವ ರೀತಿ ಮೂವ್ ಆಗಿದ್ದಾರೆ, ಅವ್ರೇನಾದ್ರೂ ಇದರಲ್ಲಿ ಇವ್ರಿಗೆ ಸಜೆಷನ್ಸ್ ಮಾಡಿದಾರಾ, ಅಥವಾ ಇವ್ರಿಗೇನಾದ್ರೂ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದಾರಾ, ಅಥವಾ ಅಲ್ಲಿಗೆ ಅದನ್ನ ನಿರ್ಲಕ್ಷ್ಯ ಮಾಡಿ ನನಗೆ ಸಂಬಂಧ ಇಲ್ಲ, ಇದು ನಿಮ್ಮಿಷ್ಟ ಅಂತ ಹೇಳಿದಾರಾ, ಇದು ತನಿಖೆ ಆಗ್ಬೇಕಾಗುತ್ತೆ. ಆದ್ರೆ ಇದು ತನಿಖಾ ವ್ಯಾಪ್ತಿಗೆ ಬರೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಯಾವ ರೀತಿಯಲ್ಲಿ ಅದನ್ನ ಪ್ರೂವ್ ಮಾಡೋದು ಅಂತ ಗೊತ್ತಿಲ್ಲ. ಅದೇ ಫೈನಾನ್ಷಿಯಲ್ ಹೆಲ್ಪ್ ಏನಾದ್ರು ಮಾಡಿದ್ರೆ ಅವರು, ಆಗ ಆದ್ರೆ ಅವ್ರಿಗೂ ಕಾನ್ಫಿಡೆಂಟ್ ಬಂತು, ಹೌದಲ್ಲ ಇಲ್ಲಿ ಅನ್ಯಾಯಗಳಾಗಿದ್ದಾವೆ ಗೊತ್ತಾಗ್ಲಿ ಅಂತ. ಅಥವಾ ಷಡ್ಯಂತ್ರದಲ್ಲಿ ಅವರು ಭಾಗಿಗಳಾಗಿದಾರ, ಇದು ತನಿಖೆ ವ್ಯಾಪ್ತಿಗೆ ಬರಬೇಕು. ಈಗಲೇ ಮಾತಾಡಿದ್ರೆ ತುಂಬಾ ಜಾಸ್ತಿ ಆಗ್ಬೋದೇನೋ ಅನ್ಸುತ್ತೆ ಆ ವಿಷಯದಲ್ಲಿ. ಕರೆಕ್ಟ್. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಚೆನ್ನಯ್ಯ ಬಂದ ಸಂದರ್ಭದಲ್ಲಿ ಆಡಿದ್ದ ಎನ್ನಲಾದ ಮಾತುಗಳನ್ನ, ಆತ ಹೇಳಿರೋ ಕಥೆಗಳನ್ನ ಪಾರ್ಟ್ ಬೈ ಪಾರ್ಟ್ ರಿಲೀಸ್ ಮಾಡಿದ್ರು, ನಾವು ಗಮನಿಸಿದೀವಿ. ಮಹೇಶ್ ಶೆಟ್ಟಿ ಹೇಳ್ತಿರೋದೇನು ಅಂತಂದ್ರೆ, ಇದಕ್ಕಿಂತ ಹೆಚ್ಚು ಈ ಸ್ವಾಮೀಜಿ ಅವರ ಜೊತೆ ಆತ ಹೇಳಿದಾನೆ, ಇದಕ್ಕಿಂತ ಹೆಚ್ಚು ಹೇಳಿದಾನೆ ಅಂತ. ಆತ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳ್ದ? ಈ ಸಂದರ್ಭದಲ್ಲಿ ಸುಳ್ಳು ಹೇಳದ್ನ, ಅಥವಾ SIT ವಶಕ್ಕೆ ಹೋದ ನಂತರದಲ್ಲಿ ತನ್ನ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸಿದ್ನ? ಯಾವ್ದೋ ಒಂದು ಸಂದರ್ಭದಲ್ಲಿ ಆತ ಸುಳ್ಳು ಹೇಳಿರ್ಲೇಬೇಕು. ಮೊದಲು ಹೇಳಿರ್ಬೇಕು, ಅಥವಾ ಆ ನಂತರ ಹೇಳಿರ್ಬೇಕು. ಇದ್ರ ಬಗ್ಗೆನೂ ಒಂದು ಗೊಂದಲ ಇದೆ. ಇದನ್ನ ನಿಂತು ನೋಡೋರಿಗೆ, 3-4 ತಿಂಗಳಿಂದ ಈ ಪ್ರಕರಣವನ್ನ ಗಮನಿಸ್ತಿದಾರಲ್ಲ, ಅವ್ರಿಗೊಂದು ಗೊಂದಲ ಅಂತೂ ಇದ್ದೇ ಇದೆ. ಯಾವ ಸಂದರ್ಭದಲ್ಲಿ ಆತ ಸುಳ್ಳು ಹೇಳ್ದ? SIT ವಶಕ್ಕೆ ಹೋದ್ಮೇಲೆ ಒತ್ತಡದಿಂದ ಸುಳ್ಳು ಹೇಳದ್ನ, ಅಥವಾ ಅದಕ್ಕಿಂತ ಮುಂಚೆನೆ ಸುಳ್ಳು ಹೇಳದ್ನ? ಆತನ ಅಕೌಂಟಿಗೆ ತುಂಬಾ ಹಣ ಟ್ರಾನ್ಸ್ಫರ್ ಆಗಿರೋ ಬಗ್ಗೆ ಕೂಡ SIT ಯಾವುದೇ ಪುರಾವೆ ಸಿಕ್ಕಿಲ್ಲ. ಆತನ ಕುಟುಂಬ ಅಲ್ಲಿರೋ ಸ್ಥಿತಿ ನೋಡಿದ್ರೆ, ಅಂದ್ರೆ ಈ ಮಟ್ಟಿನ ಒಂದು ಷಡ್ಯಂತ್ರ ಮಾಡೋದಕ್ಕೆ ಆತ ಒಪ್ಕೊಂಡಿದ್ದಾನೆ ಅಂತಂದ್ರೆ ಆತನಿಗೆ ಬೇರೆ ಬಹಳ ದೊಡ್ಡ ಲಾಭ ಇರ್ಬೇಕು. ಆ ಲಾಭ ಆಗಿರೋ ಯಾವುದೇ ಆಧಾರಗಳು SIT ಸಿಕ್ಕಿಲ್ಲ. ತೀರಾ ಗೊಂದಲಕಾರಿಯಾಗಿದೆ ವಿವೇಕಾನಂದ ಅವರೇ. ಅಲ್ಲ ಹೌದು, ನಾನು ಆತನ ಮೊದಲನ ಇಂಟ್ರೂ ಇಂಡಿಯಾ ಟುಡೇಗೇನೋ ಕೊಟ್ನಲ್ಲ, ಪಬ್ಲಿಕ್ ಅಲ್ಲಿ ಬಂದಿದ್ದು, ಅದಾದ್ಮೇಲೆ ಬೇರೆ ಅದೆಲ್ಲ ನೋಡ್ದೆ. ಸಹಜತೆ ಇತ್ತು, ಆತನ ಮಾತುಗಳಲ್ಲಿ ಸಹಜತೆ ಕಾಣ್ತಾ ಇತ್ತು. ಆದ್ರೆ ಮಾಧ್ಯಮಗಳು ಏನ್ ಮಾಡೋದು, ಯಾವಾಗ ಫೋಕಸ್ ಮಾಡಿದ್ರು, ಈಗ ಅವರ ಹೆಂಡತಿಯನ್ನ ಅಥವಾ ಇನ್ನೊಬ್ಬ ಅಮ್ಮ ಬಂದ್ರಲ್ಲ, ಆ ಅಮ್ಮ ಅವ್ರನ್ನೆಲ್ಲ ಇವ್ರು ಏನ್ ಮಾಡಿದ್ರು ಅಂದ್ರೆ ತೀರಾ ಒತ್ತಡಕ್ಕೆ ಮಾಡ್ತಾ ಇದ್ರು. ಮತ್ತೆ ಪತ್ರಕರ್ತರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಇವನ್ ನಾವು ಕೋರ್ಟ್ ಕಟಕಟೆಯಲ್ಲಿ ನಾನು ತಪ್ಪು ಮಾಡದೆ ನಿಂತಿದ್ರು ಕೂಡ ನನ್ನ ಪ್ರತಿವಾದಿ ವಕೀಲರು ಏನು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ಆಗ ಸತ್ಯ ನಮ್ ಕಡೆ ಇದ್ರು ಕೂಡ ನಾವು ಆ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಆಗದೆ ನಾವೇ ಎಲ್ಲೋ ಅಪರಾಧಿಗಳು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಒಂಥರ ಸೈಕಾಲಜಿಕಲ್ ಫೀಲಿಂಗ್ ಆಗುತ್ತೆ. ಮಾಧ್ಯಮಗಳು ಕೂಡ ಅವರನ್ನ ಫೋಕಸ್ ಮಾಡಿದಾಗ ಆ ರೀತಿ ಆಗಿರುವ ಸಾಧ್ಯತೆನೂ ಇದೆ. ಈಗ ಚೆನ್ನೈನ ಹೆಂಡತಿಯನ್ನ ನೀವು ಕೂತ್ಕೊಂಡು ಟಿವಿಗಳು, ಕ್ಯಾಮ್ರಾಗಳು, ಲೈಟ್ ಹಾಕಿ ಒಬ್ಬ ಆಂಕರ್ ಬಂದು ಕೂತ್ಕೊಂಡು ಮಾತಾಡಿದಾಗ ಅವ್ರು ನಮ್ಮಷ್ಟು ಸಹಜವಾಗಿ ಮಾತಾಡಕ್ ಆಗೋದಿಲ್ಲ. ಅವ್ರಿಗೆ ಒತ್ತಡ ಇರುತ್ತೆ. ಮತ್ತೆ ಇಲ್ಲಿಗೆ ಇಂಟ್ರೂ ಬರ್ತೀವಿ ಅಂದಾಗ ಅವ್ರಿಗಿರುವ ವೆಲ್ ವಿಷರ್ಸ್, ಅವ್ರಿಗಿರುವ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಬಹಳ ಪ್ರೆಷರ್ ಕೊಟ್ಟಿರ್ತಾರೆ. ನೀವ್ ಹೀಗೆ ಮಾತಾಡ್ಬೇಕು, ಈಗ ಮಾತಾಡಿದ್ರೆ ನಿನ್ ಗಂಡನ ತೊಂದರೆ ಆಗುತ್ತೆ, ಹೀಗೆ ಮಾತಾಡ್ಬೇಕು ಅಂತ. ಈ ತರದಲ್ಲಿ ಅದು ಚಿನ್ನಯ್ಯನ್ಗೂ ಕೂಡ, ಯಾಕಂದ್ರೆ ಚಿನ್ನಯ್ಯನ ದೃಷ್ಟಿಯಲ್ಲೂ ಕೂಡ ಇಷ್ಟೊಂದು ಆಗುತ್ತೆ ಅನ್ನಲ್ಲ. ಇದು ಸೈಕಾಲಜಿಕಲ್ ಫೀಲಿಂಗ್. ಇದು ಒಬ್ಬ ವ್ಯಕ್ತಿ ಏನೋ ಒಂದು ಹೋರಾಟಕ್ಕೆ ಬಂದಾಗ ಅವನಿಗೆ ಒಂದ್ ಸ್ವಲ್ಪ ದಿಕ್ಕು ತಪ್ಪದಂಗಾಗಿ ತುಂಬಾ ಪ್ರೆಷರ್ ಇರುತ್ತೆ. ಕೇವಲ ಚಿನ್ನಯ್ಯ ಅನ್ನೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಆ ವ್ಯಕ್ತಿಗೆ ಈ ಕಡೆ SIT ಇಂದ, ಈ ಕಡೆ ಮಾಧ್ಯಮಗಳಿಂದ, ಈ ಕಡೆ ತಿಮ್ಮರೋಡಿ ಮತ್ತು ಅವ್ರ ಕಡೆಯಿಂದ, ಮತ್ತೆ ಅವರ ವಿರೋಧಿ ಕಡೆಯಿಂದ ಇಷ್ಟು ಪ್ರೆಷರ್ ಇದ್ದಾಗ ಆತ ಗೊಂದಲಕ್ಕೆ ಒಳಗಾಗಿ ಸಹಜವಾಗಿ ಹೇಳಿರೋದನ್ನ ಅನಂತರದಲ್ಲಿ ಅವನ ಅನುಕೂಲಕ್ಕೆ ತಕ್ಕಂತೆ ಮಾತುಗಳನ್ನ ಹಾಕೊಂಡ್ಬಂದು, ಯಾಕಂದ್ರೆ ಬೇರೆಯವರು ಅವನಿಗೆ ದುಡ್ಡು ಕೊಟ್ಟು ಹೇಳಿರುವ ಸಾಧ್ಯತೆ ಇರುತ್ತೆ. ಮೊದಲು ಅವನು ಈ ಹೋರಾಟಕ್ಕೆ ತಿಮ್ಮರೋಡಿ ಅವರ ಸಹಾಯದಿಂದ ಏನ್ ಬಂದಲ್ಲ, ಆಗಿನ ಇಂಟ್ರ್ಯೂಗಳೆಲ್ಲ ಹೆಚ್ಚು ಕಡಿಮೆ ಸಹಜವಾಗಿ ಕಾಣ್ತಾ ಇತ್ತು. ಆದ್ರೆ SIT ಅವರು ಅಲ್ಲೆಲ್ಲ ಇಂಟ್ರೂ ಮಾಡಿದ್ಮೇಲೆ ಅವ್ನ ಏನು ಸಿಗ್ತಾ ಇಲ್ಲ, ಏನು ಇಲ್ಲ, ನಾನೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತೇಳಿ ಇನ್ನೊಂದ್ ತರದ ಯೂಟರ್ನ್ ತಗೊಂಡಿರುವ ಸಾಧ್ಯತೆನೂ ಇರುತ್ತೆ. ಸೊ ಅದರಿಂದ ಹೇಳದ್ನಲ್ಲ, ಈ ಇಡೀ ಘಟನೆಗಳೇ ವ್ಯಕ್ತಿಯ ಇಲ್ಲಿ ಸೈಕಾಲಜಿ ಇದೆ, ಇನ್ಫ್ಲೂಯೆನ್ಸ್ ಇದೆ, ಕ್ರೈಮ್ ಇದೆ,
ಷಡ್ಯಂತ್ರ ಇದೆ, ಆಮೇಲೆ ಸರ್ಕಾರ ಈ ಎಲ್ಲವೂ ಸೇರ್ಕೊಂಡು ಧಾರ್ಮಿಕ ಭಾವನೆಗಳಿದಾವೆ, ಮಾಧ್ಯಮಗಳ ಪ್ರೇರಣೆ ಇದೆ. ಇನ್ನು ಕೆಲವು ಈಗ ಧರ್ಮಸ್ಥಳದ ಪರವಾಗಿ ಮಾತಾಡೋದಕ್ ಬಂದವರು ಕೂಡ ರೌಡಿಗಳ ತರ ಮಾತಾಡ್ಬಿಟ್ಟು ನಾವು ಗೆದ್ವಿ ಅಂತೇಳಿ ಕೇವಲ ಚಿನ್ನಯ್ಯನ ಒಂದು ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ಗೆದ್ವಿ ಅಂತೇಳಿ ಬಹಳ ಅಂತೇಳಿ ಎಲ್ಲ ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ 90% ಜನ ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಗೊತ್ತು, ಕಾಂಗ್ರೆಸ್ MLA ಗಳು ಕೂಡ ಅಲ್ಲಿ ಹೋಗಿ ಅವ್ರ ಕಡೆ ಪರವಾಗಿ ನಿಂತ್ರು. ಯಾರ ಮೇಲೆ ಆರೋಪ ಬಂದಿದೆ ಆ ಆರೋಪಿ ಪರವಾಗಿ ಇಡೀ ಸಮಾಜ ಹೋಗ್ಬೇಕಾದ್ರೆ ಚಿನ್ನಯ್ಯ ಅಂತವನು ಆ ಸ್ಟೇಟ್ಮೆಂಟ್ ಅನ್ನ ಸ್ಟ್ರಾಂಗ್ ಆಗಿ ಸ್ಟೆಬಿಲೈಸ್ಡ್ ಆಗಿ ನಿಲ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದೇ ಇಲ್ಲ. ಯಾರೋ ಒಂದಷ್ಟು ಜನ ಹೋರಾಟಗಾರರು ನಿಲ್ಬೋದೇ ಹೊರತು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಅದನ್ನ ಯಾರು ಪತ್ರಕರ್ತರು ಯಾವತ್ತು ನೋಡೇ ಇರೋದಿಲ್ಲ. ಪೊಲೀಸ್ ಎನ್ಕ್ವೈರಿ ಇರುತ್ತಲ್ಲ, ಪೊಲೀಸ್ ಎನ್ಕ್ವೈರಿ ಮತ್ತು ಮಾಧ್ಯಮದ ಪ್ರಶ್ನೆಗಳು ಸುಲಭವಾಗಿ ಯಾವುದೇ ವ್ಯಕ್ತಿ ಅದನ್ನ ಪ್ರಶ್ನೆ ಕೊಡಕ್ ಆಗಲ್ಲ. ನೀವು ಏನೇ ಪ್ರಶ್ನೆಗೆ ಉತ್ತರ ಕೊಟ್ರು ಅದು ನಿಮ್ಮ ವಿರುದ್ಧವಾಗೇ ಇರುತ್ತೆ. ಯಾಕೆಂದ್ರೆ ನಿಮ್ಮ ಪ್ರಶ್ನೆಗಳು ಆ ರೀತಿ ಇರ್ತಾರೆ. ಪ್ರಶ್ನಿಸೋದು ಸುಲಭ, ಉತ್ತರ ಕೊಡಕ್ ಸಹಜವಾಗಿ ಆಗೋದೇ ಇಲ್ಲ. ಯಾಕೆಂದ್ರೆ ಕೋರ್ಟ್ ಅಲ್ಲಿ ಇರುತ್ತೆ ಕೇಸು, ಪೊಲೀಸ್ ಅವ್ರು ಇರ್ತಾರೆ. ಚಿನ್ನಯ್ಯನ ಹೆಂಡತಿ ಕೂಡ ತುಂಬಾ ಮುಕ್ತವಾಗಿ ಹೀಗೆ ಅಂತ ಹೇಳಕ್ಕಾಗಲ್ಲ, ಹಿಡಿದು ಮಾತಾಡ್ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಚಿನ್ನಯ್ಯ 2ನೇ ಸರಿ ಮಾತು ಬದಲಾಯಿಸಿರುವ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ನನಗೆ ಮೇಲ್ನೋಟಕ್ಕೆ. ಈಗ ನಮ್ಗೆ ಸತ್ಯಾಸತ್ಯತೆ ಅಂತೂ ಗೊತ್ತಿಲ್ಲ, ಆದ್ರೆ ಒಂದಂತೂ ಅನ್ನಿಸ್ತಾ ಇದೆ, ಈ ಭಾಗದಲ್ಲಿ ಮೃತಪಟ್ಟಿರುವ ಆನೆ ಮಾವುತ ಸಹೋದರಿ ವೇದವಲ್ಲಿ ಅಥವಾ ಪದ್ಮಲತಾ ಅಥವಾ ಸೌಜನ್ಯ, ಇವ್ರು ಯಾರ ಸಾವಿಗೂ ನ್ಯಾಯ ಸಿಗೋದಿಲ್ವಾ? ನ್ಯಾಯ ಮರೀಚಿಕೆನಾ ಈ ಭಾಗದಲ್ಲಿ? SIT ಇಂದ ಒಂದು ಹೋಪ್ ಸಿಕ್ಕಿತ್ತು, ಆ ಹೋಪ್ ಕೂಡ ಕಳೆದು ಹೋಗ್ತಾ ಇದ್ಯಾ? ಕೊಂದೋರ್ ಯಾರು ಅನ್ನೋದನ್ನ ಕಂಡುಹಿಡಿಯೋದು ಸಾಧ್ಯನೇ ಇಲ್ವಾ? ಏನ್ ಅನ್ಸುತ್ತೆ ಕೊನೆ ಅಭಿಪ್ರಾಯ? ಹೌದು, ಖಂಡಿತವಾಗ್ಲು. ಈಗ ನಮ್ಮ ಮುಂದೆ ಯಾವ ತನಿಖಾ ಸಂಸ್ಥೆಗಳಿದಾವೆ? SIT ಇದೆ, CBI ಇದೆ, ಅದನ್ನ ಬಿಟ್ರೆ ಇನ್ನ ಭಯೋತ್ಪಾದನೆಗೆ NIA ಇದೆ. ಈ ವ್ಯವಸ್ಥೆಯಲ್ಲಿ ಒಂದ್ಸರಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ವಿ ಆರ್ ಕೃಷ್ಣಯ್ಯರ್ ಅವರು ಈ ಒಂದು ಮಾತು ಹೇಳ್ತಾರೆ. ಈ ದೇಶದಲ್ಲಿ ಸುಪ್ರೀಂ ಕೋರ್ಟಿನ ಫುಲ್ ಬೆಂಚ್ ಏನಿದೆ, ಪೂರ್ಣ ಪೀಠ, ಅದೇ ಅಂತಿಮ. ಆದ್ರೆ ಅದೇ ಸತ್ಯ ಹೇಳುತ್ತಾ ಅಂದ್ರೆ ಗೊತ್ತಿಲ್ಲ ಸತ್ಯ ಹೇಳುತ್ತೋ ಇಲ್ಲ ಅಂತ, ಆದ್ರೆ ಅದ್ರ ಮೇಲೆ ಏನು ಇಲ್ಲ ನಮ್ಮ ಕೇಳಕ್ಕೆ ಅಂತ ಹೇಳಿ. ಈಗಲೂ ನಮ್ಮ ವ್ಯವಸ್ಥೆಯಲ್ಲಿ ನೀವು SIT ಆಗಿದೆ, ಒಂದ್ಸರಿ ಕೋರ್ಟ್ ಟ್ರಯಲ್ ಆಗಿದೆ, CBI ಎನ್ಕ್ವೈರಿ ಆಗಿದೆ ಒಂದು ಸೌಜನ್ಯ ಬಗ್ಗೆ. ಇನ್ನು ನಮ್ಮ ಮುಂದೆ ಏನು ಆಪ್ಷನ್ಗಳು ಇಲ್ವೇನೋ ಅಂತ ಅನ್ಸುತ್ತೆ. ಅಸಹಾಯಕತೆ ಅಲ್ಲ, ಬಟ್ ಯಾಕಂದ್ರೆ ದಿನಗಳು ಒಳೆದಷ್ಟು ಕ್ರೈಮ್ ವಿಷಯದಲ್ಲಿ ನಿಮಗೆ ಎಷ್ಟು ವರ್ಷಗಳು ಕಳೀತಾ ಹೋಗ್ತಾವಲ್ಲ, ಅಷ್ಟ್ರ ಮಟ್ಟಿಗೆ ಅದನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ ಆಗುತ್ತೆ. ನನ್ನ ಹೇಳ್ಬೇಕು ಅಂದ್ರೆ ಲೈಟರ್ ವೈಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸರು ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ದಕ್ಷರು ಅಂತೇಳಿ ಅವ್ರ ಮೇಲೆ ಇದೆ. ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸ್ಗೆ ಅವ್ರಿಗೆ ಏನಾದ್ರು ಕೊಟ್ಟು ಈ ತನಿಖೆ ಮಾಡಿಸಿದ್ರೆ, ಯಾಕಂದ್ರೆ ಅವ್ರಿಗೆ ಹೇಗಿದ್ರು ಯಾವುದೇ ಒತ್ತಡಗಳಿರೋದಿಲ್ಲ, ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ಅವ್ರು ಏನಾದ್ರೂ ನಿಜವಾಗ್ಲೂ ತನಿಖೆ ಮಾಡಿದ್ರೆ ಏನಾದ್ರೂ ಹೊರಗ್ ಬರ್ಬೋದೇನೋ ಅಂತ ಲೈಟರ್ ವೈಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ತನಿಖೆಗಳು ನಡೆಯುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಾಕ್ಷ್ಯ ನಾಶ ಕೂಡ ಬಹಳ ಮುಖ್ಯ ಆಗುತ್ತೆ. ಸಾಕ್ಷಿಗಳೇ ಸಿಗದೆ ಇದ್ರೆ ಎಲ್ಲಿ ಕೇಸನ್ನು ಬಿಲ್ಡ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದ ವಿವೇಕಾನಂದ ಅವರು, ಇಷ್ಟೊತ್ತು ಈ ವಿಚಾರದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.